ಲೋಕಸಭೆಯ ಸದನದ ಸಂದರ್ಭ ಭಾಷಣಕ್ಕೆ ನರೇಂದ್ರ ಮೋದಿ ನಕಾರ ಮಾಡಿದಾರಂತೆ. ಮಲ್ಲಿಕಾರ್ಜುನ ಖರ್ಗೆ ಕೆಂಡಾಮಂಡಲರಾದ್ರು, ವಿಪಕ್ಷಗಳ ಗದ್ದಲಕ್ಕೆ ಮಣಿದು ಪ್ರಧಾನಿ ಮೋದಿ ಭಾಷಣ ರದ್ದು. ಇನ್ನು ಲೋಕಸಭೆಯಲ್ಲಿ ಸ್ತಬ್ಧಗೊಂಡ ಮೋದಿ ಮಾತು ನಕಾರ. ಲೋಕಸಭೆ ಭಾಷಣಕ್ಕೆ ನರೇಂದ್ರ ಮೋದಿ ನಕಾರ. ಮಲ್ಲಿಕಾರ್ಜುನ ಖರ್ಗೆ ಕೆಂಡಾಮಂಡಲ. ನರೇಂದ್ರ ಮೋದಿ ಅವರು ಸದನ ಅಂದರೆ ಲೋಕಸಭೆಯ ಸದನ ಸಂದರ್ಭದಲ್ಲಿ ಭಾಷಣಕ್ಕೆ ಸ್ವಲ್ಪ ನಕಾರ ಮಾಡಿದ್ರು, ನಾನು ಮಾಡಲ್ಲ ಅಂತ. ಲೋಕಸಭೆಯಲ್ಲಿ ಸ್ತಬ್ಧಗೊಂಡ ಮೋದಿ ಮಾತು. ಮೋದಿ ಮಾತನಾಡಲಿಲ್ಲ, ಸ್ತಬ್ಧ ಆದ್ರು ಅಂತ. ಸದನ ಆರಂಭವಾಗ್ತಾ ಇದ್ದ ಹಾಗೆ ಪ್ರಧಾನಿ ಮೋದಿ ಭಾಷಣ ರದ್ದಾಗಿದೆ. ಇದನ್ನ ಪ್ರಶ್ನೆ ಮಾಡಿದ ಪ್ರತಿಪಕ್ಷಗಳು ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತಾ ಅವರು ಬಾಯಿನ ಮಾಡಿ ಕಾಯ್ತಾ ಇದ್ರು. ಗದ್ದಲದ ನೆಪ ಹೇಳಿ ಪ್ರಧಾನಿ ಮೋದಿ ಭಾಷಣದಿಂದ ತಪ್ಪಿಸಿಕೊಂಡ್ರು. ಸದನದ ಸಂಪ್ರದಾಯಕ್ಕೆ ಮಾಡಿದ ಅವಮಾನ. ರಾಜ್ಯಸಭೆಯಲ್ಲಿ ಮೊಳಗಿತು ಖರ್ಗೆ ಆರ್ಭಟ. ಆಗ ಇವರು ನಮ್ಮ ಖರ್ಗೆ ಅವರು ಎದ್ದು ನಿಂತು ಒಂದು ಅಬ್ಬರದ ಭಾಷಣ ಮಾಡಿದ್ದಾರೆ. ಭಾಷಣಕ್ಕೆ ತಡೆ ಹಿನ್ನೆಲೆ ಬೀದಿಗಿಳಿದು ಹೋರಾಟಕ್ಕೆ ವಿಪಕ್ಷಗಳು ಸಜ್ಜು. ಅಲ್ಲಿ ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾರೆ. ಲೋಕಸಭೆ ಭಾಷಣಕ್ಕೂ ಮೋದಿ ನಕಾರ. ಕರ್ನಾಟಕದಲ್ಲಿ ನಿಮಗೆ ಗೊತ್ತಿರಬಹುದು, ಅಬಕಾರಿ ಇಲಾಖೆಯ ಸಚಿವರಾಗಿರುವ RB ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ವಿಪಕ್ಷದವರು ಪಟ್ಟು ಹಿಡಿದು ಕೂತವ್ರೆ. ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ದು ಮಾತ್ರ ಈ ಸದನದ ಬಾವಿ ಅನ್ಬೇಕಾದ್ರೆ ಈ ವಿಚಾರವನ್ನು ಹೇಳಬೇಕು. ಎಲ್ಲರನ್ನೂ ಎಲ್ಲ ಸಂದರ್ಭದಲ್ಲೂ ವಿಧಾನಸೌಧದ ಬಾವಿ ಅನ್ನೋ ಆ ಪ್ರದೇಶಕ್ಕೆ ಬಿಟ್ಟುಕೊಡೋದಿಲ್ಲ. ಅಲ್ಲಿ ಯಾರು ಸರ್ಕಾರದ ಕಾರ್ಯದರ್ಶಿ ಈ ಥರದ ವ್ಯಕ್ತಿಗಳೆಲ್ಲ ಕೂತಿರ್ತಾರೆ. ಆ ಬಾವಿಗೆ ಒಬ್ಬ ಜನಪ್ರತಿನಿಧಿ ಬಂದು ತನ್ನ ಅಹವಾಲು ಹೇಳ್ತಿದ್ದಾನೆ ಅಂದರೆ ಅಲ್ಲೇನೋ ಸೂಕ್ಷ್ಮತೆ ಇದೆ ಅಂತ ಅರ್ಥ. ಬಾವಿಗೆ ಏಕಾಏಕಿ ಯಾರೂ ಬರಂಗಿಲ್ಲ. ವಿಧಾನಸೌಧದ ಬಾವಿಗಿಳಿದು ಒಂದಷ್ಟು ಶಾಸಕರು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರಲ್ಲ, ಅದಕ್ಕೆ ಕಾರಣ, ಅದರ ಹಿಂದೆ ಪ್ರಬಲವಾದ ಕಾರಣ ಇರಬೇಕು. ಕರ್ನಾಟಕದ ಬಾವಿಗಿಳಿದು ಪ್ರತಿಭಟನೆ ಮಾಡ್ತಿರುವಂತಹ ಶಾಸಕರುಗಳ ಬೇಡಿಕೆ ಏನು ಅಂದರೆ, ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಆಗಿರೋ ಆಡಿಯೋಗಳು ವೈರಲ್ ಆಗಿದೆ. ಅಬಕಾರಿ ಸಚಿವರು ನೈತಿಕ ಹೊಣೆಯನ್ನು ಹೊತ್ತು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ? ರಾಜೀನಾಮೆ ಕೊಡಿ. ಇನ್ನು ಲೋಕಸಭೆಯಲ್ಲೂ ಕೂಡ ಅದೇ ತರಹದ ಹೈಡ್ರಾಮಾ ಆಗಿದೆ. ನರೇಂದ್ರ ಮೋದಿ ಅಲ್ಲಿ ಕೆಲವೊಂದು ಯೋಜನೆಗಳ ವಿರುದ್ಧ, BJPಗರ ಕೆಲ ಯೋಜನೆಗಳ ವಿರುದ್ಧ, ಅದರಲ್ಲೂ ಕೂಡ ಮನ್ರೇಗಾ ಯೋಜನೆಯ ವಿರುದ್ಧ, BJP ತೆಗೆದುಕೊಂಡ ನಿರ್ಧಾರದ ವಿರುದ್ಧ ವಿಪಕ್ಷದವರು ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ ಒಂದಷ್ಟು ಸಂಸದರು ಅದರ ವಿರುದ್ಧ ವಾಚಾಮಗೋಚರವಾಗಿ ಮಾತನಾಡಿದ್ರು. ಓತಪ್ರೋತವಾದಂಥ ಖಂಡನೆಗಳು ವ್ಯಕ್ತವಾಯಿತು, ಖಂಡನಾತ್ಮಕ. ಅದನ್ನು ಅಲ್ಲಿನ ಸ್ಪೀಕರ್ ಕೂಡ ಸಾಕಷ್ಟು ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದು ವಿಫಲ ಆಯಿತು. ಕೂಗಾಟ, ಕಿರುಚಾಟ. ಈ ಗದ್ದಲದ ನಡುವೆ ನನಗೆ ಈ ತರಹದ ವಾತಾವರಣದಲ್ಲಿ ಭಾಷಣ ಮಾಡೋದಕ್ಕಾಗೋದಿಲ್ಲ ಅಂತ ನರೇಂದ್ರ ಮೋದಿ ಕೋಟ್ ಕೊಡುಕೊಂಡು ಅಲ್ಲಿಂದ ಹೊಂಟರು. ಅದಾದ ನಂತರ ಕೂತವರು ಎದ್ದು ನಿಂತ್ಕೊಂಡು ವಿರೋಧತೆಯನ್ನು ವ್ಯಕ್ತಪಡಿಸಿದರು. ಸಾಂಪ್ರದಾಯಿಕವಾಗಿ ಇಲ್ಲೊಂದು ಸಂಪ್ರದಾಯ ಇದೆ, ಪ್ರಧಾನಿಯಾಗಿದ್ದವರು ಭಾಷಣ ಮಾಡಬೇಕು, ಯಾಕೆ ಮಾಡ್ತಾ ಇಲ್ಲ? ಸಂಪ್ರದಾಯವನ್ನು ಉಲ್ಲಂಘನೆ ಮಾಡಿ ನರೇಂದ್ರ ಮೋದಿ ಅವರು ಭಾಷಣ ನಿಲ್ಲಿಸಿದ್ದು ತಪ್ಪು ಅಂತ ಹೇಳಿ ವಿಪಕ್ಷದವರು ಕೂಗಾಟ, ಕಿರುಚಾಟ, ಒಂದು ತರಹದ ನರಳಾಟವೂ ಕೂಡ ಲೋಕಸಭೆಯಲ್ಲಿ ವ್ಯಕ್ತವಾಗಿದೆ. You have given me an opportunity to speak about the democratic principles of this country. Sir, Parliament means Lok Sabha and Rajya Sabha as per our constitution. We have got two chambers, and one is Lok Sabha, another is Rajya Sabha. But the Lok Sabha leader, LOP, is not allowed to speak, and he wanted to speak about the country's interest, sir. And whenever how can we run my esteemed ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.